ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯ ಮಹಾಲಯ ಅಮಾವಾಸ್ಯೆ ಪೂಜೆ ಹೇಗೆ ಆಯಿತು ಅಂತ ನೋಡೋಣ ಬನ್ನಿ. ನಾವು ನಮ್ಮ ತಂದೆಯವರಿಗೆ, ನಮ್ಮ ತಾತ ಅಜ್ಜಿ, ಆಮೇಲೆ ನಮ್ಮ ದೊಡ್ಡಕ್ಕಂಗೆ ಮಹಾಲಯ ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀವಿ. ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ. ಪಿತೃಪಕ್ಷ 15 ದಿನಗಳ ಕಾಲ ಬರುತ್ತೆ. 15 ದಿನಗಳ ಕಾಲದಲ್ಲಿ ನಮ್ಮನ್ನು ಅಗಲಿದವರಿಗೆ ನಾವು ಪೂಜೆ ಮಾಡಿ ಅವರಿಗೆ ಎಡೆಯನ್ನು ಅರ್ಪಿಸ್ತೀವಿ. ಈ 15 ದಿನಗಳ ಕಾಲದಲ್ಲಿ ಯಾವಾಗ ಬೇಕಾದರೂ, ಯಾವ ದಿನ ಬೇಕಾದರೂ ಮಾಡ್ಬೋದು. ಯಾಕಂದರೆ ಪಿತೃಪಕ್ಷ ಅನ್ನೋದು ಪಿತೃಗಳಿಗೆ ಅಂತಲೇ ಮೀಸಲಾಗಿರೋ 15 ದಿನಗಳು. ಈ 15 ದಿನಗಳಲ್ಲಿ ಯಾವಾಗ ಬೇಕಾದರೂ ನಮ್ಮ ಪಿತೃಗಳ ಕಾರ್ಯಗಳನ್ನು ಮಾಡ್ಬೋದು. ಸೊ ನಾವು ಮಹಾಲಯ ಅಮಾವಾಸ್ಯೆ ದಿನವೇ ನಾವು ಪಿತೃಗಳ ಕಾರ್ಯಗಳನ್ನ ಮಾಡ್ತೀವಿ. ಮೊದಲಿಗೆ ನಮ್ಮನ್ನು ಅಗಲಿರೋರ ಫೋಟೋಗಳನ್ನೆಲ್ಲ ಶುಭ್ರ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಗೂ ಹೂವುಗಳಿಂದ ಅಲಂಕಾರ ಮಾಡ್ತೀವಿ. ಹಾಗೆ ಕಳಸ ಸ್ಥಾಪನೆ ಸಹ ಮಾಡ್ತೀವಿ. ಕಳಸ ಸ್ಥಾಪನೆ ಮಾಡಿ ಕಳಸಕ್ಕೂ ಸಹ ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡ್ತೀವಿ. ಫೋಟೋ ಕಳಸ ಎಲ್ಲ ರೆಡಿ ಮಾಡಾದಮೇಲೆ ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಂಡು ನಾವು ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಜೋಡಿಸ್ಕೊತೀವಿ. ಯೂಶ್ವಲಿ ಪಿತೃಗಳ ಪೂಜೆಗೆ ದಕ್ಷಿಣ ದಿಕ್ಕನ್ನೇ ಪ್ರಿಫರ್ ಮಾಡೋದು. ಸೊ ದಕ್ಷಿಣ ದಿಕ್ಕಲ್ಲಿ ಫೋಟೋಗಳನ್ನ ಇಟ್ಟು ಫೋಟೋಗಳ ಮುಂದೆ ಕಳಸ ಇಟ್ಟು ಹಾಗೆ ಅವರಿಗೆ ಹೊಸ ಬಟ್ಟೆಗಳನ್ನ ತಂದಿರ್ತೀವಿ. ಹೊಸ ಬಟ್ಟೆಗಳನ್ನೂ ಇಟ್ಟು ಪೂಜೆ ಮಾಡ್ತೀವಿ.
ಅದರ ಜೊತೆಗೆ ಫೋಟೋಗಳ ಮುಂದೆ ಅವರಿಗೆ ಇಷ್ಟವಾದ ತಿಂಡಿಗಳನ್ನು ಇಟ್ಟು ಹಾಗೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಒಂದು ಕಡೆ ಪೂಜೆಗೆ ಪ್ರಿಪರೇಷನ್ ಆಗ್ತಾಯಿದ್ರೆ ಇನ್ನೊಂದು ಕಡೆ ಅಡುಗೆ ತಯಾರಿ ಆಗ್ತಾಯಿದೆ. ಸೊ ಅಡುಗೆಗೆ ನಾವು ಮೇಯ್ನ್ ಇಂಪಾರ್ಟೆಂಟು ವಡೆ ಪಾಯಸ ಈ ಕಾರ್ಯಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಏನೇನು ಹಾಕಿದ್ದೀನಿ ಹೇಳು ಮತ್ತೆ ನಾನು. ಕಡಲೆಬೇಳೆ, ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಉಪ್ಪು, ಪುದೀನ ಸೊಪ್ಪು, ಆಮೇಲೆ ಜೀರಿಗೆ, ಚಕ್ಕೆ, ಧನಿಯಾ, ತೆಂಗಿನಕಾಯಿ. ಧನಿಯಾ ಏನಕ್ಕೆ? ಧನಿಯಾ ಹಾಕಿದ್ರೆ ಅವತ್ತು ತಿಂದ್ರಲ್ಲ ಆ ಥರ ಬರ್ತೈತೆ, ಇಷ್ಟು ಗರಿಯಾಗಿ. ಧನಿಯಾ, ಜೀರಿಗೆ, ಚಕ್ಕೆನೂ ಚೆಂದ ಪೌಡ್ರ್ ಮಾಡಿಕೊಂಡು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರಕಾರಿಯಾಗಿ ರುಬ್ಬಿ ಕಡಲೆಬೇಳೆ, ಉದ್ದಿನಕಾಳು, ಕಡಲೆ ಬೀಜ ನೆನೆಸಿರೋದು. ನೋಡಿದ್ರಲ್ಲ ವಡೆಗೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ವಡೆಗೆ ಏನೇನೆಲ್ಲ ಹಾಕಿದ್ರೆ ವಡೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ವಡೆ ಹಿಟ್ಟನ್ನು ಮೊದಲೇ ಉಂಡೆಗಳನ್ನಾಗಿ ರೆಡಿ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೊಳ್ತಾ ಇದ್ದೀವಿ. ಸೊ ವಡೆ ಎಣ್ಣೆಗೆ ಹಾಕಬೇಕಾದ್ರೆ ತಟ್ಟು ಬಿಟ್ಟು ಹಾಕಿದ್ರೆ ಅದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನೊಂದು ರೆಸಿಪಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ. ಚಿತ್ರಾನ್ನ ಮಿಕ್ಸ್ ಮಾಡ್ತಾಯಿದ್ದಾರೆ. ಗುಜ್ಜೆಲ್ಲ ಆಲ್ರೆಡಿ ಮಾಡಿದರು. ಅದರ ಜೊತೆಗೆ ಹಪ್ಪಳನ ಕರೆದಿಟ್ಕೊತಾ ಇದ್ದೀವಿ. ಈಗ ವಡೆ ಬೇಯಿಸ್ಕೊತಾ ಇದ್ದೀವಿ. ನೋಡಿ, ನಾನು ಮುಂಚೆ ಹೇಳಿದ ಥರ ರೌಂಡಾಗಿ ಉಂಡೆ ಮಾಡಿಟ್ಕೊಂಡ್ರೆ ವಡೆ ತಟ್ಟಿ ಈ ಥರ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಈಸಿ ಆಗುತ್ತೆ. ಮುಂಚೆನೇ ಕೆಲಸ ಈಸಿ ಆಗುತ್ತೆ ರೌಂಡ್ ಮಾಡಿ ಇಟ್ಕೊಂಡ್ರೆ. ವಡೆ ಎಲ್ಲ ರೆಡಿ ಮಾಡಿ ಆಯಿತು. ಬನ್ನಿ ನೋಡೋಣ ಇವತ್ತಿನ ಪೂಜೆಗೆ ಹಾಗೆ ಅಡುಗೆಗೆ ಊಟಕ್ಕೆ ಏನೇನು ರೆಡಿಯಾಗಿದೆ ಅಂತ. ಸೊ ವಡೆ ರೆಡಿಯಾಗಿದೆ, ಪಾಯಸ ಇದೆ, ಹಾಗೆ ಅದರ ಜೊತೆಗೆ ಬಾಳೆಕಾಯಿ ಪಲ್ಯ ಯೂಶ್ವಲಿ ಮಾಡ್ತೀವಿ. ಅದರ ಜೊತೆಗೆ ಇದು ಕಾಳು ಹುಳಿ, ಹಾಗೆ ಹೆಸರುಬೇಳೆ ಕೋಸಂಬರಿ, ಹಾಗೆ ಇದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಸಾಂಬಾರು. ಯೂಶ್ವಲಿ ನಾವು ಪಕ್ಷಕ್ಕೆಲ್ಲ ಇದೇ ಮಾಡೋದು. ಹಾಗೆ ಚಿತ್ರಾನ್ನನೂ ಸಹ ರೆಡಿಯಾಗಿದೆ. ಸೊ ಎಲ್ಲ ರೆಡಿ ಆಗಿದೆ. ಈಗ ಬಾಳೆ ಎಲೆ ಮೇಲೆ ಎಡೆ ಇಡ್ತಾ ಇದ್ದೀವಿ. ಬಾಳೆ ಎಲೆ ಹಾಕಿ ಎಲ್ಲ ಪದಾರ್ಥಗಳನ್ನು ಎಲೆ ಮೇಲೆ ಇಡ್ತೀವಿ.
ಹೇಗೆ ರೆಡಿ ಮಾಡ್ತಾ ಇದ್ದಂಗೆ ಧೂಪ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ತೆಂಗಿನ ಚಿಪ್ಪಲ್ಲಿ ಬೆಂಕಿ ಹೊತ್ತಿಸಿ ಅದರಲ್ಲಿ ಸಾಂಬ್ರಾಣಿ ಧೂಪ ಹಾಕೋದು. ಎಲ್ಲ ರೆಡಿ ಆದಮೇಲೆ ಪೂಜೆನ ಶುರು ಮಾಡಿದ್ವಿ. ಎಲ್ಲ ನಿಂತ್ಕೊಳ್ರಿ ಒಂದು ಕಡೆ.
ಹಂಗೆ ಹಾಕು, ಅಲ್ಲೇ ನಿಂತ್ಕೊಂಡು ಹಾಕು. ಕಾದಿದೆ. ಪೂಜೆ ಎಲ್ಲ ಆದಮೇಲೆ ಸಾಂಬ್ರಾಣಿ ಧೂಪ ಎಲ್ಲ ಹಾಕಿದ್ಮೇಲೆ ನಾವು ಮನೆ ಬಾಗಿಲನ್ನ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಹೊರಗಡೆ ಹೋಗ್ತೀವಿ. ನಾವು ಈ ಗ್ಯಾಪಲ್ಲಿ ನಮ್ಮ ಪಿತೃಗಳು ಬಂದು ಆಹಾರನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದರ ಜೊತೆಗೆ ಕಾಗೆಗೂ ಸಹ ಎಡೆ ಇಟ್ಟು ಹಾಗೆ ಅದನ್ನು ತಿಂದರೆ ನಮ್ಮ ಪೂರ್ವಜರು ತಿಂದ ಹಾಗೆ ಲೆಕ್ಕ ಅನ್ನೋ ನಂಬಿಕೆಯೂ ಸಹ ಇದೆ. ಕಾಗೆಗೆ ಇಡೋಕ್ಕೆ ಅಂತ ಮುಂಚೆನೇ ಒಂದು ಎಡೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯೂಶಲಿ ಕಾಗೆ ಬಂದು ಎಡೆ ತಿಂದರೆ ಪಿತೃಗಳು ಬಂದು ತಿಂದ ಹಾಗೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೆ ಪ್ರತಿ ವರ್ಷವೂ ಸಹ ನಾವು ಈ ಪದ್ಧತಿನ ಫಾಲೋ ಮಾಡ್ತೀವಿ. ಯೂಶಲಿ ಎಲ್ಲರೂ ಫಾಲೋ ಮಾಡ್ತಾರೆ. ಇದು ಆಗಿನ ಕಾಲದಿಂದಲೂ ಬಂದಿರೋ ಅಂಥ ಒಂದು ನಂಬಿಕೆ. ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.